ಅಪ್ಪ ದೇವ್ರೆ ಈ ವರ್ಷ ಆಯ್ತು ಒಳ್ಳೆ ಮದುವೆ ಆಗಿ ಒಳ್ಳೆ ಇಂಕ್ರಿಮೆಂಟ್ ಬರೋ ಥರ ಮಾಡಪ್ಪ. ಇವನ ಹೆಸರು ಧನುಷ್, ಪ್ರೀತಿಯಲ್ಲಿ ಪರಮತೆ ಆಗಿ. ಹಲೋ ಸರ್, ಇವತ್ತಿಂದ ರಜಾ ಆಗ್ದಿರ ಕೆಲ್ಸಕ್ಕೆ ಬರ್ತೀನಿ ಸರ್. ಇವನು ಹರ್ಷಿತ್, ಇವನು ವರುಣ್ ತಮ್ಮ, ನಗು ಮುಖದ ರಾಜ. ಇವನು ಕಿರಣ್, ವಿನಯಕ್ಕೆ ಮತ್ತೊಂದು ಹೆಸರೇ ಇವನು ಶೇಖರ್, ತಾನು ನಂಬಿದ ದೇವರ ಪರಮ ಭಕ್ತ. ಇವನು ಡ್ರ್ಯಾಗನ್, ಬಲದಲ್ಲಿ ಭೀಮ. ಇವನು ವರುಣ್, ತನ್ನನ್ನು ರಕ್ಷಿಸಿದ ಧರ್ಮವನ್ನು ಬಲವಾಗಿ ನಂಬಿರುವ ವ್ಯಕ್ತಿ. ಇವರು ಪ್ರತಿದಿನವೂ ದೇವರನ್ನು ಆರಾಧಿಸಲು ದೇವರ ಆಲಯಕ್ಕೆ ಹೋಗುತ್ತಿದ್ದರು. ದೇವರ ಹಾಡುಗಳನ್ನು ಹಾಡುತ್ತಾ, ದೇವರ ವಾಕ್ಯಗಳನ್ನು ಓದುತ್ತಾ, ದೇವರನ್ನು ಪ್ರಾರ್ಥಿಸುತ್ತಾ ತಮ್ಮ ಪ್ರತಿನಿತ್ಯದ ಜೀವನವನ್ನು ತುಂಬಾ ಸರಳವಾಗಿ ಸಂತೋಷವಾಗಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಈ ಗೆಳೆಯರ ಧರ್ಮಗಳು ಬೇರೆ ಬೇರೆಯಾದರೂ, ವೃತ್ತಿಗಳು ಬೇರೆಯಾದರೂ, ಇವರಲ್ಲಿ ಇದ್ದ ಒಳ್ಳೆಯ ಸ್ವಭಾವ, ಸಮಾನತೆ, ಸುಂದರವಾದ ಗೆಳೆತನ ಇವರು ಮೊದಲು ಜೊತೆಯಲ್ಲೇ ಕಳೆಯುತ್ತಿದ್ದ ದಿನಗಳಾಗಿವೆ. ಆದರೆ ಅನೇಕ ಸಮಸ್ಯೆಗಳು ಈ ಗೆಳೆಯರ ಮಧ್ಯದಲ್ಲಿ ಬರುತ್ತದೆ. ಆಗ ಇವರ ಸ್ನೇಹದಲ್ಲಿ ಬೆರಕು. ಆ ಸಮಸ್ಯೆಗಳು ಏನು, ಯಾಕೆ, ಯಾರಿಂದ ಬಂತು, ಯಾಕೆ ಎಂಬುದೇ ಮುಂದಿನ ಕಥೆಯಾಗುತ್ತದೆ. ಮೋಸನ ನನ್ ಬಾಳ್ಗೆ ಧನು, ಏನ್ ಧನು ಮಾಡ್ತಾ ಇರೋದ್ ನೀನು? ವರುಣ್, ಯಾಕೆ, ಏನಾಯ್ತು? ನಾನ್ ಪ್ರೀತಿಸಿದ ಹುಡುಗಿ ನನ್ ಬಿಟ್ಟು ಹೊರಟೋದ್ಲು. ಅದಕ್ಕೆ ಹಿಂಗ್ ಕುಡ್ಕೊಂಡು ಕೂತಿದ್ದೀನಿ. ಯಾಕೆ? ಕುತ್ಕೋ, ಹೇಳ್ತೀನಿ, ಕುತ್ಕೋ. ನನ್ನ ಹತ್ರ ಮನೆ ಇಲ್ಲಂತೆ, ಕೆಲಸ ಇಲ್ಲಂತೆ, ಬ್ಯಾಕ್ಗ್ರೌಂಡ್ ಇಲ್ಲಂತೆ. ಇಷ್ಟು ರೀಸನ್ ಹೇಳಿ ನಾನು ಬಿಟ್ಟು ಹೊರಟೋದ್ಲಪ್ಪ. ಹೇಳು, ನಾನೇನು ಮಾಡ್ಬೇಕು ಹೇಳಿ, ನೀನು ಹೇಳು. ನಿನಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊ. ನಿಜವಾದ ಪ್ರೀತಿ ಅಂತ ಏನಂತಾನೆ ಗೊತ್ತಿಲ್ದಿರೋ ವಯಸ್ಸಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಪ್ರೀತಿ ಮಾಡಕ್ಕ ಶುರು ಮಾಡ್ತಾರೆ. ಪ್ರೀತಿ ಶುರುವಾದಾಗ ಎಲ್ಲಾನು ಸುಂದರವಾಗೇ ಕಾಣ್ತದೆ. ಅವ್ರು ಬೆಳೀತಾ ಬೆಳೀತಾ ಪ್ರಪಂಚದ ಜ್ಞಾನ ಬಂದಮೇಲೆ ಅಟ್ರಾಕ್ಷನ್ ಮೈಂಡಿಂದ ಹೊರಗೆ ಹೋಗಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಅವ್ರ ಜೀವನದಾಗ ಬೆಳೀತದೆ. ಅದು ಬೆಳೆದ್ಮೇಲೆ ಸೆಟಲ್ ಆಗಿರೋನು ಅವ್ರಿಗೆ ಬೇಕೇ ಬೇಕು. ನಾವು ಸೆಟಲ್ ಆಗಿಲ್ಲ, ನೀನು ಇದೇ ಥರ ಕುಡ್ಕೊಂಡು ಹಾಳಾದರೆ ಖಂಡಿತವಾಗ್ಲೂ ಬಿಟ್ಟೋಗಿರೋ ಹುಡುಗಿ ಸಫರ್ ಆಗಲ್ಲ. ಅವರು ಬಿಟ್ಟೋಗಿರೋರು ನಿನ್ನ ನೆನೆಸ್ಕೊಬೇಕು ಅಂದರೆ ನೀನು ಆ ರೇಂಜಿಗೆ ಬದುಕಿ ತೋರಿಸ್ಬೇಕು. ನೀವು ಈ ಥರ ಕುಡ್ಕೊಂಡು ತಿನ್ಕೊಂಡು ಅಥವಾ ಓಡಾಡ್ಕೊಂಡು ಕೆಲಸಕ್ಕೆ ಹೋಗ್ದಿರಾ ಇದ್ದರೆ, ಅವ್ನು ಬಿಟ್ಟೋಗಿದ್ದೆ, ನಾನು ಒಳ್ಳೆ ಕೆಲಸ ಮಾಡಿದೆ, ಬಿಟ್ಟೋಗಿದ್ದೆ ಒಳ್ಳೇದಾಯಿತು, ಅವ್ನು ನೋಡು ದೊಡ್ಡ ಕುಡ್ಕ ಆಗಿದ್ದಾನೆ, ಆ ಥರ ಹೇಳ್ಬೇಕಾ? ಹೇಳಿರೋದೆಲ್ಲ ನನ್ನ ಮನ್ಸಿಗೆ ಮುಟ್ತು. ಇಷ್ಟೊಂದು ವಿಚಾರ ಎಲ್ಲ ಎಲ್ಲಿ ತಿಳ್ಕೊಂಡೆ ನೀನು? ತಿಳ್ಕೊಳೋದೇನು ಇಲ್ಲ ಧನು. ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದ, ಅವನು 3 ವರ್ಷದಿಂದ ಒಂದು ಪವಿತ್ರವಾಗಿ ಪ್ರೀತಿ ಮಾಡ್ತಿದ್ದ. ಯಾರ ಪವಿತ್ರ? ಪವಿತ್ರ ಅಲ್ಲಪ್ಪ, ಪವಿತ್ರವಾಗಿ ಪ್ರೀತಿ ಮಾಡ್ತಿದ್ದ. ಪವಿತ್ರವಾದ ಪ್ರೀತಿ ಅಂದ್ರೆ ಏನು? ದೇಹಕ್ಕಾಗಿ ಪ್ರೀತಿ ಮಾಡಿದೆ, ತನ್ನ ಹುಡುಗಿನೇ ದೇವತೆ ಅಂದ್ಕೊಂಡು ಎಷ್ಟೋ ಜನ ತಾಯಿ ಸ್ಥಾನನ ತಾನು ಪ್ರೀತಿ ಮಾಡೋ ಹುಡುಗಿ ಕೊಟ್ಟಿರ್ತಾರೆ. ನನ್ನ ಪ್ರಕಾರ ಅದನ್ನು ಪವಿತ್ರವಾದ ಪ್ರೀತಿ ಅಂತ ತಿಳ್ಕೊಂಡಿದ್ದೀನಿ. ಕೆಲವರು ದೇಹಕ್ಕಾಗಿ ಪ್ರೀತಿ ಮಾಡಿ ಅದಾದಮೇಲೆ ಆ ಹುಡುಗಿನ ನೆಗ್ಲಿಜೆನ್ಸಿಂದ ಬಿಟ್ಟು ಹೊರಟೋಗ್ತಾರೆ. ಹೂನಯ್ಯ, ನೀನು ಹೇಳಿದ್ದು ಸರಿನೇ. ಈ ಪ್ರಪಂಚದಲ್ಲಿ ನಡೀತಿರೋದೇ ಮೋಸದ ಪ್ರೀತಿ. ಪ್ರೀತಿಗೆ ಬೆಲೆನೇ ಇಲ್ಲ. ಆದರೂ ನೀ ಸ್ನೇಹಿತನ ಸ್ಟೋರಿ ಹೇಳು, ಕೇಳ್ಬಿಟ್ಟು ಹೋಗೋಣ. ಏನೋ ಅವನು ಸಹ ತುಂಬ ಸಿನ್ಸಿಯರಾಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಇಬ್ಬರದು ಟ್ರೂ ಲವ್ ಆಗಿರ್ತದೆ. ಆ ಹುಡುಗಿ ಮನೇಲಿ ಗೊತ್ತಾಗ್ತದೆ. ಹುಡುಗಿ ಮನೇಲಿ ಗೊತ್ತಾದ್ಮೇಲೆ ಹುಡುಗಿ ತನ್ನ ತಂದೆ ತಾಯಿಗೋಸ್ಕರ ಹುಡುಗನ ಕಳ್ಕೊತಾಳೆ. ಅದಾದಮೇಲೆ ಅವನು ಇದೇ ಥರ ನೀನು ಯಾವ ಥರ ಕುಡಿತಾ ಇದೆಯೋ ಅದೇ ಥರ ಫುಲ್ ಕುಡ್ಕ ಆಗ್ತಾನೆ. ಅವ್ನು ಕುಡಿಯೋದ್ರಿಂದ ಅವ್ನ ಮನೆಗೆ ತುಂಬ ಸಮಸ್ಯೆಗಳು ಬರ್ತದೆ. ಅದರಿಂದ ಆ ಟೆನ್ಷನ್ಗೆ ಇನ್ನೂ ಜಾಸ್ತಿ ಕುಡಿಯೋದು ಮಾಡ್ಕೊತಾನೆ. ಅದೇ ಸಮಯಕ್ಕೆ ಆ ಹುಡುಗಿ ಇನ್ನೊಬ್ಬನ ಸೆಟಲ್ ಆಗಿರೋನ ಜೊತೆ ಮದುವೆ ಆಗಿ ಹೊರಟೋಗ್ತಾಳೆ. ಅದನ್ನು ಅವ್ನು ಕಣ್ಣಾರೆ ನೋಡಿದ ವ್ಯಕ್ತಿ ಅವನೋಗಿ ಸೂಸೈಡ್ ಮಾಡ್ಕೊತಾನೆ. ನಮಗೆ ನಮ್ಮ ಜೊತೆಯಲ್ಲಿದ್ದಾಗ ಉಳಿಸ್ಕೊಬೇಕಂತ ತುಂಬ ಪ್ರಯತ್ನ ಪಟ್ವಿ, ಬಟ್ ತುಂಬ ನೊಂದಿರೋ ವ್ಯಕ್ತಿ ಆ ಥರ ಹೋಗಿ ಸೂಸೈಡ್ ಮಾಡ್ಕೊಂಡೆ. ಎಲ್ಲ ಯುವನಸ್ಥರು ಪ್ರೀತಿನ ಕಳ್ಕೊಂಡ್ಮೇಲೆ ಆತ್ಮಹತ್ಯೆಗಳು ಮಾಡ್ಕೊಂಡು ನಾವು ನೋಡಕ್ಕ. ಈ ಕಲಿಯುಗದಲ್ಲಿ ಮುಗೀಲಿ, ಆತ್ಮಹತ್ಯೆಗಳು ಮುಗೀಲಿ, ಪ್ರೀತಿಗಾಗಿ ಸೂಸೈಡ್ಗಳು ಕೊನೆಯಾಗಲಿ. ಈ ಕೆಟ್ಟ ಚಟಗಳು ಬಿಟ್ಟು ಫ್ಯೂಚರ್ ಕಡೆ ಗಮನ ಕೊಡೋಣ, ಅಚೀವ್ಮೆಂಟ್ಸ್ ಕಡೆ ಗಮನ ಕೊಡೋಣ, ಬೆಳೆಯೋಣ. ಬೆಳೆದು ಬಿಟ್ಟೋಗಿರೋರು ಇಂಥ ಹುಡುಗನ ಮಿಸ್ ಮಾಡ್ಕೊಂಡ
ಅನ್ನೋ ರೇಂಜ್ ಬೆಳೆದು ನಿಲ್ಲೋಣ. ಸರಿ ಆಯಿತು, ನನಗೂ ಯಾಕೋ ತುಂಬ ನೋವಾಗ್ತಿದೆ ಈ ವಿಷಯ ಕೇಳಿ. ಇದೇ ಲಾಸ್ಟು, ಯಾವತ್ತೂ ಕುಡಿಯಲ್ಲ. ಬಾ ಹೋಗೋಣ. ಸರಿ ವರುಣ್, ನೀನು ಬಂದು ನನಗೆ ತುಂಬ ಉಪಕಾರ ಆಯಿತು. ನಾಳೆಯಿಂದ ಬದಲಾತೀನಿ ನಾನು. ಬಾ ಹೋಗೋಣ. ಗುರು ಅಡ್ಡ ರೆಡಿ, ನಮ್ ಮಾಲ್ ತಗೊಂಡ್ ಬೇಗ ಬಂದ್ಬಿಡು. ಅದೇ ಗುರು, ಅದೇ ಅಡ್ಡ. ದೋಸ್ತ ಹೋಗೋಣ ಬಾ. ನಡಿ ದೋಸ್ತ್, ಹುಡುಗರು ಕಾಯ್ತಾವ್ರೆ, ಬೇಗ ಹೋಗೋಣ. ಡ್ರಾಗನ್ ಮಾಲ್ ಬಂದಾಯ್ತು, ಖುಷಿನಾ? ತಗೊಳ್ರಿ ಬಾಯ್ಸ್, ಎಂಜಾಯ್. ಗುರು ನೋಡಿ, ಚೇರ್ಸೇ ಮಾಡಿನಲ್ರು, ಯಾವಾಗ ಮಾಡೋದು ಚೇರ್ಸು? ಮಾಡೋದು ಚೇರ್. ಏಯ್ ಗಗನ್, ಇಲ್ಲಿ ಕಾಡ್ತಿರೋ ಉದ್ದೇಶನೇ ಬೇರೆ. ನಾಳೆ ಅವನ್ನ ಹೊಡಿಬೇಕು. ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಗುರು. ನಮ್ ನೆಮ್ಮದಿ ಕೆಡ್ಸನ್ ಗುರು ಅವನು. ಅವನ್ ಹೆಂಗ್ ನೆಮ್ಮದಿಯಾಗಿ ಬಿಡ್ತೀರಿ? ಅವ್ರ ನೋಡ್ತೇ ಹೊಡೆ ನಾಳೆ. ಯಾರ ಬಗ್ಗೆ ಮಾತಾಡ್ತಿದ್ದೀರೋ ನೀವೆಲ್ಲ? ಅದೇ ನಮ್ ಉಪದೇಶಿ ವರುಣ, ಅವನ್ ಬಗ್ಗೆನೆ. ನಾವೆಲ್ಲ ಜೋತ್ಗಾರಲ್ಲೋ, ಅವನ್ನ ಹೆಂಗ ಹೊಡಿತೀರಾ? ಅವನ್ನೇ ಹೊಡಿಬೇಕು. ಹೊಡ್ದೇ ಹೊಡಿತೀರಿ. ಹೊಡಿ ನಡೀರಪ್ಪ, ನಂದೇ ಐತೆ. ಇಲ್ಲೋ ಫೋನ್ ಬರ್ತಿದೆ. ಮೊದ್ಲೇ ಹಾಳಾಗಿರೋ ಜೀವನ, ಅದನ್ನಾದ್ರೂ ಉಳಿಸ್ಕೊಂತೀನಿ. ನೀನ್ ಹೋಗ್ ಗುರು, ನಿನ್ ಜೀವನ ಮುಖ್ಯ. ಹೋಗಿ ಚಿನ್ನ. ಗುರು ಅಣ್ಣನ್ ಸ್ಕೆಚ್ ಆಗ್ತಿದ್ರೆ ತಮ್ಮ ಬರ್ತಾವನೆ. ಸೈತನ ಕ್ರಿಯೆಗಳಿಗೆ ಗುಲಾಮರಾಗಿದ್ದೀರಾ? ನಮ್ಮಿಷ್ಟ. ನಿಮ್ಗೆ ಯಾಕೆ ಹೋಗ್ಬೇಕು? ನೀವು ಮಾಡ್ತಿರೋ ತಪ್ಪು. ಏನೋ ನಾವು ಸಹಿತ ನನ್ ಮಕ್ಕಳು, ನಮ್ಗೆ ಮತ್ತೆ ಸೈಕೋ ನನ್ ಮಕ್ಕಳು ನಾವು. ಮುಗ್ಸಾಕ್ತೀನಿ ಇವತ್ತೇ. ಸರಿ, ಅವತ್ ನಾಳೆ ಗಂಟೆ ಬಿಡು, ಬರ್ತಿರ್ಲಿ. ಅದೆಲ್ಲ ಬಿಡು ಚಿನ್ನ. ಈಗ ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾತಾಡಿದೀನಿ. ಈಗ 8 ಅವರ್ 14 ನಿಮಿಷ ಆಗಿದೆ. ನನ್ನ ದೋಸ್ತರನ್ನ, ನನ್ನ ಸ್ನೇಹಿತರನ್ನ ಬಿಟ್ಟು ಬಂದು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಈಗೇನು ನನ್ನ ಮದುವೆ ಆಗ್ತೀಯ ಇಲ್ಲ ಹೇಳು? ಅಲ್ಲೇ ಕಟ್ ಆಗೋಯ್ತಲ್ಲಪ್ಪ. ರಾತ್ರಿಯಿಂದ 8 ಅವರ್ 1/4 ಗಂಟೆ ಮಾತಾಡಿ ಈಗ ಕಟ್ಕಂತೀನಿ ಅಂತ ಹೇಳೋದ್ ಕಷ್ಟನಾ? ಅಯ್ಯೋ, ನನ್ ಲೈಫೇ ಇಷ್ಟಪ್ಪ. ಸರಿ, ನಮ್ ದೋಸ್ತ್ರು ಏನಾದ್ರು ನೋಡೋಣ. ಅಯ್ಯೋ ರೇ, ಎಲ್ಲಾದ್ರು ಅಕ್ಷಯ್, ನೀನ್ ಯಾವಾಗ ಬಂದೆ? ಅಯ್ಯೋ, ನೀವೇನ್ರು ಹಿಂಗ್ ಬಿಟ್ಟಿದ್ದೀರಾ? ಫುಲ್ಲು ಟೈಟು, ರಾತ್ರಿ ಫುಲ್ ಝೂಮಾ?
ನಡಿಯಪ್ಪ ಇಬ್ಬರಿಸ್ತೀನಿ. ಹರ್ಷಿತ್ ಬಿದ್ದಳು. ಯಾಕೋ ಬಿದ್ದಳು? ಯಾಕೋ ಏನಾಯ್ತು? ನೀವೇನಣ್ಣ ಇಲ್ಲಿ? ರಾತ್ರಿನೇ ಬಂದಪ್ಪ. ನಂದು ಯಾವ್ದೋ ಅರ್ಧೋಗಿರೋ ಜೀವನನ ಹೊಲಿಗೆ ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗಾಗೋಯ್ತು. ಸರಿ, ನಂದಂಗಿರ್ಲಿ, ನೀನೇನಿಲ್ಲಿ? ಅದೇಣ ಇವರೆಲ್ಲ ಕುಡ್ದು ಹಾಳಾಗ್ತಾರ ಅಂತ ಗೊತ್ತಾಯ್ತು. ಅದನ್ನೇ ಇಲ್ಲಿ ನೋಡೋಣ ಅಂತ ಬಂದೆ. ತುಂಬಾನೇ ಬೇಜಾರಾಯ್ತು ಅಣ್ಣ ಇಲ್ಲಿ ಬಂದೆ ಅದಕ್ಕೆ. ಅಣ್ಣ ಇವರು ಸೈತಾನ ಕ್ರಿಯೆಗಳಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅಣ್ಣ. ಸರಿ ಆಯ್ತು ಇರಪ್ಪ, ಕಾಲ್ ಬೇರೆ ಗೊತ್ತಾಯ್ತು, ಕುತ್ಕಂತೀನಿ. ನೋಡಿಬೇಕಂತವ್ರಣ್ಣ. ಅಣ್ಣ ನಿಜವಾದ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆದೆ. ಇಲ್ಲಿ ನಡೆ ಕತೆನೇ ಬೇರೆ. ಸರಿ ನೀನ್ ಹೋಗು, ನಾನಿಲ್ಲಿ ನೋಡ್ಕೊಂತೀನಿ. ಅಣ್ಣಂಗೆ ಈ ವಿಚಾರ ತಿಳಿಸ್ತೀವಿ. ಏಯ್ ಏನ್ರೋ ಇನ್ನು ಮಲ್ಕೊಂಡಿದ್ದೀರಾ? ಏಯ್ ಎದ್ದೋದ್ರ ಮೇಲೆ ಬೆಳಗಾಯ್ತು. ಏಯ್ ಕಿರಣ್, ಕಿರಣ್, ಓಯ್ ಡ್ರ್ಯಾಗನ್, ಯಾಕ್ರೋ ಇನ್ನ ಮುಗ್ದಿರ ಮಾತಾಡಿದ್ದು? ಇದ್ದೋಡ್ರು. ಏಯ್ ಅಣ್ಣ ತಮ್ಮ ಇಬ್ಬರು ಮುಗಿಸ್ಬಿಡೋಣ. ಏಯ್ ಫಸ್ಟ್ ನಡೀರೋ ಊರ್ ಕಡೆ ಹೋಗೋಣ, ಆಮೇಲೆ ಬಗೆಹರಿಸ್ಕೊಳ್ಳೋಣ. ಇದ್ದೋಡ್ರು ನಡೀರಿ. ಬೆಟ್ಟದವ್ರಂತ ಮಾಹಿತಿ ಸಿಕ್ಕೈತೆ. ಯಾವುದೇ ಕಾರಣಕ್ಕೂ ಪ್ಲಾನ್ ಮಿಸ್ ಆಗಬಾರ್ದು. ನೋಡಿ ಗುರು, ಹೋಗೋಣ. ಅವರು ಮಾಡ್ತಾ ಇರೋ ಪಾಪಗಳನ್ನ ನೆನೆಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲೆಲ್ಲ ಹುಡುಕ ಇಲ್ಲೇ ಅವ್ರಲ್ಲೋ. ಯಾರ ಬಚ್ಚ ಎತ್ತೆಸಿ ಅವನ ಯಾರು ಬೀಟು ನನ್ನ ಮಗ. ಪ್ರಾರ್ಥನೆಯ ಇಲ್ಲ ಕಪಟ ನಾಟಕವ. ನಿಂಬೇಟೆ ತಗೊಳ್ಳೋ ಆಯುಧ, ಹೋಗು. ಗುರು ಮುಗಿತು ಇವ್ರ ಕತೆ, ಹೋಗೋಣ ನಾವು. ಏಯ್ ಬಂದ್ರು ಹೋಗೋಣ. ನೋಡಿದೆ ಹರ್ಷಿತ್, ನನ್ನ ಕೈಯಲ್ಲಿ ನಾನು ಸಹಿಸ್ಕೊಳಕ್ಕಾಗಲ್ಲ. ಅವ್ರಿಗೆ ಹೊಡಿಲೇಬೇಕು ನಾನು, ಆಗಲ್ಲ. ಮಾಮಿ ಕತ್ತಲ್ಲಿರೋ ಶಿಲ್ಬೆನ ಒಂದೇ ಒಂದ್ಸಲ ಚೆಕ್ಬಿಡ್ ಮಾಮು, ಇದೊಂದೇ ವಿಚಾರಕ್ಕೆ ಮಾಮು, ಪ್ಲೀಸ್ ಮಾಮು. ಯಾವಾಗ ಬಂದೆ ಪಾಪು? ಯಾಕಂದ ಎಷ್ಟೊತ್ತಿ ಮಾಡದ್ ಕಾಲ್ ನಿನ್ಗೆ? ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ ನೀನು? ಯಾವ್ದೋ ಗಲಾಟೆ ಇತ್ತು. ಸಾರಿ ಪಾಪು. ಸಾರಿ ಅಂತಾನೆ ಎಲ್ಲ ಮುಗಿಸ್ಬಿಡು. ಸಾರಿ ಎಲ್ಲ ಬೇಕಾಗಿಲ್ಲ. ಇವಾಗ ನಾನ್ ಬಂದಿರೋ ಟಾಪಿಕ್ ಮಾತಾಡ್ತೀನಿ ಅಷ್ಟೇ. ಸರಿ, ಏನ್ ಹೇಳ ಅಂದ, ನಾನು ವಿಶೇಷವಾಗಿ ನಿಮಗೋಸ್ಕರ ಈ ಶಿಲುಬೆನ ತಂದಿದ್ದೀನಿ. ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡು ತಗೊಂಡಿದ್ದೀನಿ. ಈ ಶಿಲುಬೆ ನಿನ್ ಕತ್ತಲ್ಲಿರೋವರೆಗೂ ನೀನ್ ಯಾರ ಮೇಲೂ ಕೈ ಮಾಡ್ಬಾರ್ದು, ಯಾರ ಜೊತೆನೂ ಗಲಾಟೆ ಮಾಡ್ಕೊಳ್ಬಾರ್ದು. ಭಾಷೆ ಕೊಡು. ತುಂಬಾ ಕಷ್ಟ ಆಗ್ತದೆ. ನಿನ್ ಮೇಲೆ ಇಕ್ಕಿರೋ ಪ್ರೀತಿಗೆ ಖಂಡಿತವಾಗ್ಲೂ ಪ್ರಮಾಣ ಮಾಡಬೇಕಾ ಇದ್ದೀನಿ. ನಾನು ಯಾರ ಮೇಲೆ ಕೈ ಮಾಡಲ್ಲ. ಆ ಪರಿಸ್ಥಿತಿ ಬಂದೈತಂದ್ರೆ ನನಗೇನು. ಸರಿ, ನಾನು ನಿನ್ ಮಾತು ನಿಂತೀನಿ. ತಲೆ ಬಗ್ಸು.
ನಂಗೆ ಬಹಳ ಸಂತೋಷ ಆಯ್ತು. ಅವ್ರನ್ನ ಹೊಡೆದಿದ್ದಕ್ಕ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಜೀವನದೇ ಬೇಸ್ಟ್ ಮಾಡಿ ಅದರಲ್ಲಿ ಇದೊಂದು ಬೇರೆ. ಸರಿ, ಬರ್ತೀನಿ. ಒಂದು 5 ನಿಮಿಷ. ಹಲೋ ಹಲೋ, ಬಂದೆ. ಇವನೇನೋ ಕೇಳಿದ್ರು ಕೇಳಿಲ್ಲಲ್ಲ, ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಿಂದೆಂದ ಒಳ್ಳೇದಲ್ಲ, ಗಂಡಸ್ತನ ಇವಾಗ ಬಾರೋ. ಜಗನ್ ಗುರು ಬಂದ್ರು, ಮನೆಗೆ ಹೋಗೋಣ. ಇಷ್ಟೆಲ್ಲ ಅದು ಅಣ್ಣ ಸುಮ್ಮನೆ ಬಂದೇ ಬರ್ತಾನೆ, ಬಾ ಹೋಗೋಣ. ಹೇಳೋ ಹರ್ಷಿತ್, ವಿಷಯ ಗೊತ್ತಾಯ್ತಾ? ಏನು ಚಿನ್ನ? ಅದೇ ರಾತ್ರಿ ನಮಗೂ ಆಗೋ ದೊಡ್ಡ ಗಲಾಟೆ ಆಗೈತೆ. ಹೌದಾ? ಹಾ ಬನ್ನಿ ಇಲ್ಲಿ ಮನೆ ಹತ್ರ. ಬಂದೆ. ನೋಡೋಣ, ಆಡ್ತಾವ್ರೆ. ಆಹಾ, ಅಲ್ಲೇ ಅವರಲ್ಲ. ಸರಿ ತಟೋ, ನೀನು ಅಲ್ಲಿ ಹೋಗು. ನನಗೆ ಯಾವ್ದೋ ಕಾಲ್ ಬರ್ತಾ ಇದೆ, ಬರ್ತೀನಿ 2 ನಿಮಿಷ ನಾನು. ನೋಡೋಣ, ಅವತ್ತು ಹೇಳಿದಲ್ಲ ಕತೆ, ಕ್ಯಾರೆಕ್ಟರ್ಗೆ ಇಲ್ಲಿ ಬೇಡ, ನನ್ಗೆ ಇಷ್ಟ ಇಲ್ಲ, ಹೋಗ್ಬಿಡು. ಮಾರಕ್ ಕ್ಯಾರೆಕ್ಟರ್ ಹೌದು, ಹೋಗ್ಬಿಡು. ಏನೋ ಬಂದ್ರೆ ನಾನು ಇರಕ್ ಇಷ್ಟಪಡಲ್ಲಪ್ಪ. ತಿನ್ಕೊಂಡ್ರೆ ನೀವು ಆಡ್ಕೊಳ್ರಿ. ಏಯ್, ಬರ್ಲಿ ಬಿಡ, ನೋಡ್ಕೊಂತೀರಿ. ಕರ್ಕೊಂಬರಾಗ ನಿಮ್ಮ ಅಣ್ಣನ. ಇವಾಗ ನೀನ್ ಬಂದಿದೀಯಾ? ನನಗೆ ಕ್ಯಾರೆಕ್ಟರ್ ಬರಬಾರ್ದು ಅಂತ 1000 ಕಿತ್ತ ಆಲೋಚನೆ ಮಾಡಿದ್ನೆ. ಇದು ಕ್ಯಾರೆಕ್ಟರ್ ಮತ್ತೆ ಕರ್ಸಿದ್ದೀರಲ್ಲ ನೀವು. ಅಲ್ಲ ಏಕೆ ನನ್ನನ್ನು ನಿಂಗೆ ನೋಡ್ಬೇಕಂದ್ರೆ ತಾನೆ? ಬಾ.
ಮತ್ತೆ ಡಿಪ್ರೆಷನ್ಗೆ ಹೋಗ್ಬೇಡಣ, ಸಾರನ್ ಮರ್ತ್ಬಿಡು. ಮತ್ತೆ ಬರ್ತವ್ರಣ. ನಿನ್ನ ನೆನಪು ಸಾಯಲ್ಲ ಪಾಪು. ನನ್ಬಿಟ್ಟು ನನ್ನ ಹುಡುಗರಿಗೆ ತೊಂದ್ರೆ ಆದ್ರೆ ನಾನು ಬಿಡಲ್ಲ, ಯಾವನೇ ಆದ್ರೂ ಬಿಡಲ್ಲ. ಈ ತರ ನೀನ್ ನೋಡಕತ್ತಿಲ್ಲ, ಮರ್ತ್ಬಿಡು. ಎಷ್ಟೇ ಹೇಳಿದ್ರು ಕೇಳಿಲ್ಲಲ್ಲ ಶೇಖರ. ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲ ಅದನ್ನು. ನಾನ್ ನೀನ್ ಈ ತರ ಮಾಡ್ತೀನಿ ಅನ್ಕೊಂಡಿದ್ದಿಲ್ಲ ಅದನ್ನು. ತಪ್ಪಾಯ್ತು. ಗಗನ್, ಗಿರಿ, ಕಿರಣ್, ನಾವು ಇಷ್ಟು ದಿನ ಮಾಡಿದ ತಪ್ಪನ ಇನ್ನು ಮುಂದೆ ನಾವು ಮಾಡೋದು ಬೇಡ, ಬಿಟ್ಬಿಡೋಣ. ನಾವು ಇಷ್ಟು ದಿನ ದೇವ್ರಿಗೂ ವಿರುದ್ಧವಾಗಿ, ನಮ್ಮ ಸ್ನೇಹಿತರಿಗೂ ವಿರುದ್ಧವಾಗಿ, ಅವತ್ತು ವರ್ಷಿಟ್ಟು ಕೂಡ ನಾವು ನಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀನ, ನಾವು ಒಂದು ಹೊಡೆದು ಕಳಿಸಿ. ಅದೆಲ್ಲ ನನ್ನ ಮನಸ್ಸು ಇವಾಗ ಹೊರೈತೈತೆ. ಇನ್ನು ಮುಂದೆ ನಾವು ಮಾಡಿದ ತಪ್ಪನ ನಾವು ಬಿಟ್ಟು ದೇವ್ರಿಗೂ ಒಳ್ಳೆಯರಾಗಿದ್ದು ನಮ್ಮ ಸ್ನೇಹಿತರಿಗೂ ಒಳ್ಳೆಯರಾಗಿರೋಣ, ಆಯ್ತಾ? ಇನ್ನು ಮುಂದೆ ಯಾರು ಈ ತಪ್ಪುಗಳು ಮಾಡಕ್ಕೆ ಹೋಗ್ಬೇಡಿ. ಈ ಮುಗ್ದೋಗಿದ್ದು ಬಿಟ್ಬಿಟ್ರಿ. ಮುಂದಿನ ಜೀವನನ ನಾವು ಇಷ್ಟ ಬಂದಂಗೆ ನಡೆಯೋದು ಬೇಡ. ದೇವ್ರು ನಮ್ಗೆ ಇಷ್ಟ ಬಂದಂಗೆ ನಿಲ್ಲಿಸ್ಲಿ. ಇವತ್ತು ಭಾನುವಾರ ವರ್ಷಿಕ್ ಕೂಡ ಮನೆ ಪ್ರೇಯರ್ ಮಾಡ್ತಿದ್ದಾನೆ, ನಾವು ಕೂಡ ಅದ್ರಾಗೆ ಇರೋಣ. ಮಾಡಿದ್ದೆಲ್ಲ ತಪ್ಪಾಗೋಯ್ತು, ಬಾ ಅವನ ಹತ್ರ ಕ್ಷಮೆ ಕೇಳಿ ಎಲ್ಲರೂ ನಾವು ಪ್ರೇಯರ್ ಆಗ ನಾವು ಭಾಗಿಯಾಗೋಣ ಬಾ. ಗಿರಿ, ನನಗೂ ನೋವಿದೆ, ನಾನು ದ್ರೋಹ ಮಾಡಿದ್ದೀನಿ. ಬನ್ನಿ ಕ್ಷಮೆ ಕೇಳೋಣ, ಎಲ್ಲಾರು ಒಟ್ಟಿಗೆ ಹೋಗೋಣ. ಬನ್ನಿ. ಬಾ ಹೋಗೋಣ. ಆಮೇಲೆ ಹರ್ಷಿ, ಯಾವಾಗ ಬಂದ್ರಣ ಇಲ್ಲಿ? ಹರ್ಷಿ, ನಾವು ಕೆಟ್ಟ ಕೆಲಸ ತುಂಬಾ ಮಾಡಿದ್ದೀವಿ, ದೇವ್ರಿಗೆ ವಿರುದ್ಧವಾಗೂ ನೆಟ್ಕೊಂಡಿದ್ವಿ. ಅವೆರಡು ಪಶ್ಚಾತ್ತಾಪ ಇವಾಗ ನಮ್ಗೆ ಕಾಡ್ತೈತೆ. ದಯವಿಟ್ಟು ನಮ್ನ ಮನ್ಸಪ್ಪ. ಮಗ, ನನ್ನಿಂದ ಸಿಕ್ಕಾಪಟ್ಟೆ ತಪ್ಪಾಗ್ಬಿಟ್ಟೈತೆ. ಈ ಪ್ರಾರ್ಥನೆ ಮಾಡೋವಾಗ ತೊಂದರೆ ಕೊಟ್ಟಿದ್ದೀನಿ ನಾನು, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು, ಸರಿನಾ? ಎಲ್ಲರೂ ಜೊತೆಗಿರೋಣ. ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡುವಾಗ ನಾನು ನಿನ್ಗೆ ಟ್ಯೂಬ್ಲೈಟ್ ಎಲ್ಲ ಹೊಡೆದ್ಬಿಟ್ಟೆ, ಯಾವುದು ಮನ್ಸಲ್ಲಿ ಇಕ್ಕೊಂಬೇಡ, ನಾನು ಕ್ಷಮಿಸ್ಬಿಡು. ಹರ್ಷಿತ್, ನಿಮ್ಮ ಅಣ್ಣನಿಗೆ ತುಂಬ ನಾನು ಮೋಸವಾಗಿಬಿಟ್ಟಿದ್ದೀನಿ. ನನ್ನ ಕಷ್ಟಕ್ಕೆ ಎಷ್ಟೋ ಹೆಲ್ಪ್ ಮಾಡಿದ್ದಾನೆ, ಬಟ್ ಏನಂದರೆ ಅವನ್ನ ನಾನು ನೆನೆಸ್ಕೊಂಡ್ಲೇಬೇಕು. ನಿಮ್ಮ ಅಣ್ಣ ಇಲ್ಲಿ ಹೊರಣ ಇಲ್ಲಿ, ಹೊರಣ ಇಲ್ಲಿ. ಅಣ್ಣ, ನೀವೆಲ್ಲ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಮೊದ್ಲಿದ್ದಂಗೆ ಇದ್ಬಿಡೋಣ ನಾವೆಲ್ಲ. ನಿಮ್ಗೆಲ್ಲರಿಗೂ ಒಂದು ವಿಚಾರ ಹೇಳ್ಬೇಕು. ಏನಾಯ್ತು ಹರ್ಷಿತ್?
ಅಣ್ಣ ಮನೇಲೇನೋ ಸಮಸ್ಯೆ ಆಗಿದೆಯಂತೆ, ಅದು ನನಗೂ ಗೊತ್ತಿಲ್ಲ. ಅಣ್ಣ ನಮ್ಗೆ ಜಗಳಾದಾಗಿಂದ ನನ್ನ ಕೈಗೂ ಸಿಕ್ಕಿಲ್ಲ. ಅಣ್ಣಂಗೋಸ್ಕರ ಪ್ರೇಯರ್ ಮಾಡೋಣ. दादा ಹೌದಾ, ಅರ್ಥ ಆಯ್ತು. ಏನೋ ಜೋಗಿ, ನೀನು ನಿಮ್ಮ ಅಣ್ಣ ಮಾಲೂರ್ ಬಿಟ್ಟು ಯಾವ್ದೋ ಹಳ್ಳಿನ ಗಾಂಡು ತರ ಜೀವನ ಮಾಡ್ತಿದ್ದೀರಲ್ಲೋ. ಅಣ್ಣ, ನನ್ಗೊಂದೇ ಒಂದು ಡೌಟು, ಇವನು ಇವ್ರ ಅಣ್ಣ ಒಪ್ತಾಗೆ ಹುಟ್ಟವ್ರ? ಸ್ವಾಮಿ, ತಮ್ಮ ನೋಡ್ರ ಅಣ್ಣ ಬಂದೇ ಬರ್ತಾನೆ. ಫಸ್ಟ್ ಈ ಸ್ವಾಮಿನ್ ಮುಗಿಸ್ರಿ. ಭಯ ನೋಡ್ರಿ ಅವನ್ ಕಣ್ಣಲ್ಲಿ ಹೆಂಗ್ ಕಾಣಿಸ್ತಾ ಐತೆ. ಅಯ್ಯೋ ಪಾಪ. ಶಿವ ಅಂತ ಕಾಲ್ ಮಾಡ್ತಾವನ ಇಲ್ಲಿ. ಏನೋ ಶಿವ, ತಮ್ಮನ ಮೇಲೆ ಪ್ರೀತಿ ಉಕ್ಕರಿತಾ ಆಯ್ತಾ? ಯಾಕೆ ಕರುಳ್ ಕಿತ್ತು ಬಂತ? ನನ್ ತಮ್ಮನ್ ಕಳ್ಕೊಂಡಿರೋ ನೋವು ಏನು ಅಂತ ನಿನ್ಗೂ ಗೊತ್ತಾಗ್ಬೇಕು. ಏನೋ ನಿಮ್ಮ ಅಣ್ಣ ಕಾಲ್ ಕಟ್ ಮಾಡ್ಬಿಟ್ಟ, ಅವನ್ನ ಶಿವ. ಸ್ವಾಮಿ, ಮುಂಬೈಗೆ ಹೋಗ್ತಿರೋ 30 ಲಕ್ಷ ರೂಪಾಯಿ ಮಾಲ್ನ ಶಿವ ತಡ್ತಿದಾನಂತೆ. ಹೇಳೋ ಶಿಷ್ಯ, ನಮ್ಮ ಮಾಲಿಗೆ ಬೆಂಕಿ ಬಿದ್ದದಂತೆ, ಬರ್ರ ಹೋಗೋಣ. ಬದುಕ್ಬಿಟ್ಟೆ ಜೋಗಿ ನೀನು. ಏ ಪಠಾನ್, ಅವಾಗ ಯಾರೋ ಭಯದ ಬಗ್ಗೆ ಮಾತಾಡ್ತಾ ಇದ್ರೆ, ಭಯ ಅನ್ನೋ ಪದಕ್ಕೆ ಭಯದ ಬೆವರಿಳಿಸಿದಂತ ಭಯಂಕರ ವ್ಯಕ್ತಿ ಕಣ ಅವನು. ಅವನು ಎಲ್ಲೇ ಇದ್ರುನು ಸಿಂಹ ತರಾನೇ ಜೀವನ ಮಾಡೋದು. ಅದಕ್ಕೆ ಮತ್ತೆ ವಾಪಸ್ ಹೋಗ್ತಾರ ನೀವು. ಮೂರು ದಿಕ್ಕುಗಳಿಂದ ಕೂಡಿರುವ ಟ್ರಯಾಂಗಲ್ನ ಅರ್ಥವೇ 3 ದಂತಕಥೆಗಳು. ಆ 3 ದಂತಕಥೆಗಳು ಇಲ್ಲಿಂದ ವಿಭಿನ್ನವಾಗಿ ಶುರುವಾಗುತ್ತವೆ.